ಹಾಯ್ ಹಲೋ ವೆಲ್ಕಮ್ ಟು ಅರ್ಷಿತಾ ನವೀನ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಹರ್ಷಿತಾ ಅಂತ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ತುಂಬ ವರ್ಷದಿಂದ ನನ್ನದೇ ಒಂದು ಓನ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಅಷ್ಟು ಧೈರ್ಯ ಇರಲಿಲ್ಲ. ಸೊ ಇವತ್ತು ನಾನು ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಫಸ್ಟ್ ವ್ಲಾಗ್ ಬಂದು ಬೇಕ್ರಿಲೆಲ್ಲ ಸಿಗುವಂತಹ ಚಂಪಾಕಲಿನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದು ಅಂದ್ಬಿಟ್ಟು. ಫಸ್ಟ್ ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನು ಮೊದಲನೇದಾಗಿ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ, ಮತ್ತು ಚರಿ ತೊಗೊಂಡಿದ್ದೀನಿ. ಚಂಪಾಕಲಿಗೆ ಅಟ್ರಾಕ್ಟ್ ಮಾಡೋದೇ ಚರಿ. ಮತ್ತು 1 ಕಪ್ ಮೈದಾ, 1 ಕಪ್ ಸಕ್ಕರೆ, ಮತ್ತು ಫುಡ್ ಕಲರ್ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು, ಮತ್ತು ಕೋವಾನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೋವಾನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಕೋವಾ ಹೇಗೆ ಮಾಡೋದು ಅಂದ್ಬಿಟ್ಟು. ಈಗ ನಾವು ಹಾಲನ್ನ ಒಡ್ಕೋಬೇಕು, ಪನ್ನೀರ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೋತಾ ಇದ್ದೀನಿ, ಅದಕ್ಕೆ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಹಾಲು ಬಿಸಿ ಆಗ್ತಾ ಇದೆ. ಈ ಥರ ಚೆನ್ನಾಗಿ ಕಾಯಿಸ್ಕೋಬೇಕು, ಉಕ್ಕಿ ಬರೋವರೆಗೂ. ನೆಕ್ಸ್ಟ್ ನಾನು 1 ಕಪ್ಪಿಗೆ ನಿಂಬೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಇಲ್ಲ ಅಂದರೆ ವೆನಿಗರ್ನು ಸಹ ಯೂಸ್ ಮಾಡ್ಬೋದು. ಎಲ್ಲರೂ ಮನೆಯಲ್ಲೂ ವೆನಿಗರ್ ಇರಲ್ಲ ಅಂದ್ಬಿಟ್ಟು ನಿಂಬೆಹಣ್ಣಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹಾಲು ಚೆನ್ನಾಗಿ ಕಾಯ್ದಿದೆ. ಈಗ ಸ್ವಲ್ಪನೇ ನಿಂಬೆಹಣ್ಣು ಹಾಕ್ಕೊಂಡು 1 ಸ್ಪೂನ್ ತೊಗೊಂಡು ತಿರುಗ್ತಾ ಇರಬೇಕು, ಫುಲ್ಲು ಪನ್ನೀರ್ ಬಿಟ್ಕೊಳ್ಳೋವರೆಗೂ. ನೋಡಿ, ಸ್ವಲ್ಪನೇ ಹಾಕ್ಕೊಂಡು 1 ಸ್ಪೂನ್ ತೊಗೊಂಡು ತಿರುಗ್ತಾ ಇರಬೇಕು. ಯಾಕಂದರೆ ನಾವು ಹಾಲನ್ನ ಇಲ್ಲಿ ಹೊಡಿಬೇಕು. ಪನ್ನೀರ್ ಮಾಡೋಕ್ಕೆ ಮೇಯ್ನು ಹಾಲು ಹೊಡ್ಕೋಬೇಕು. ಈಗ ಬೇಸಿಗೆಗಾಲದಲ್ಲಿ ತುಂಬ ಹಾಲು ಒಡೆದೋಗ್ತಿರುತ್ತೆ. ನೀವು ಒಡೆದೋಗಿರೋ ಹಾಲನ್ನ ಯೂಸ್ ಮಾಡ್ಕೊಂಡು ಸಹ ಚಂಪಾಕಲಿನ ನೋಡಿ ಹಾಲು ಒಡೆದೋಗೋದು ನೀವು ನೋಡ್ಬೋದು. ಒಂಥರ ಪನ್ನೀರೆಲ್ಲ ಬಿಟ್ಕೋತಾ ಇದೆ ಫೈನಲ್ ಆಗಿ. ನೆಕ್ಸ್ಟು ಪನ್ನೀರನ್ನ ಸೋಸ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ಬೌಲ್ನ ಮತ್ತು ಪನ್ನೀರ್ ಸೋಸ್ಕೊಳ್ಳೋದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ವೈಟು ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಚೆನ್ನಾಗಿ ನೀರು ಹಿಂಗಬೇಕಲ್ವ. ನೋಡಿ, ಇವಾಗ ನಾನು ಪನ್ನೀರ್ ಹಾಕೋತಾ ಇದ್ದೀನಿ. ಫಸ್ಟು ನೀರನ್ನೆಲ್ಲ ಇವಾಗ ಸೋಸ್ಕೊಳ್ಳೋಣ. ನೋಡ್ಬೋದು, ನಾನು ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ಹುಳಿ ಎಲ್ಲ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಾನು ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಕೋತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಹೋಗಬೇಕು. ನೆಕ್ಸ್ಟ್ ನಾನು ಪನ್ನೀರ್ಗೆ 1 ಟೇಬಲ್ ಸ್ಪೂನ್ ಮೈದಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ ಮೈದಾ. ಮತ್ತು ಎಲ್ಲೋ ಫುಡ್ ಕಲರ್ ಹಾಕೋತಾ ಇದ್ದೀನಿ. ಫುಡ್ ಕಲರ್ನ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನಾನು ಅಂದರೆ ಮೇಯ್ನ್ ಕಲರೇ ಅಲ್ವಾ ಚಂಪಾಕಲಿಗೆ ಅಟ್ರಾಕ್ಟ್ ಮಾಡೋದು, ಸೊ ಅದಕ್ಕೆ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡು ಈಗ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಪ್ರೆಸ್ ಆಗೂ ನೀವು ಅದನ್ನು ಕಲಿಸ್ಬೇಡಿ, ಸ್ಮೂತಾಗಿ ಹ್ಯಾಂಡ್ಲ್ ಮಾಡಿ. ಯಾಕಂದರೆ ಅದು ಪಾಕಕ್ಕೆ ಹಾಕಿದಾಗ ಉಬ್ಬಿ ಬರಲ್ಲ. ಎಷ್ಟು ಮಾಡಿರ್ತೀವೋ ಅಷ್ಟೇ ಇರುತ್ತೆ. ನೋಡಿ, ಫೈನಲ್ ಆಗಿ ನಾನು ಈಗ ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಮಿಕ್ಸ್ ಆಯಿತು. ನೆಕ್ಸ್ಟ್ ನಾನು ಇವಾಗ ಅದನ್ನು ಸಿಲಿಂಡರ್ ಶೇಪಲ್ಲಿ ಚಂಪಾಕಲಿನ ರೆಡಿ ಮಾಡ್ಕೋತೀನಿ. ಫೈನಲ್ ಆಗಿ ನಾನು ಸಿಲಿಂಡರ್ ಶೇಪಲ್ಲಿ ಅದನ್ನು ಒರೆಸ್ಕೊಂಡು ಈ ಥರ 4 ಚಂಪಾಕಲಿನ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನೊಂದು ಪಾತ್ರೆ ಇಟ್ಕೊಂಡು ಸಕ್ಕರೆ ಪಾಕಕ್ಕೆ 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಕಪ್ ಸಕ್ಕರೆಗೆ ಅದೇ ಕಪ್ಪಲ್ಲಿ 1.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಪಾಕ ಬರಬೇಕು ಅಂತ ಏನಿಲ್ಲ, ಸಕ್ಕರೆ ಕರಗಿದ್ರೆ ಸಾಕು. ನೋಡಿ, ಸಕ್ಕರೆ ಕರಗ್ತಾ ಇದೆ. ಈಗ ಪಾಕ ಬಂದಿದೆ. ಒಂದು
ಸಕ್ಕರೆ ಕರಗ್ಬಿಟ್ಟು ಒಂದು ಮೀಡಿಯಮ್ ಲೆವೆಲ್ಗೆ ಪಾಕ ಬಂದಿದೆ. ನಾನು ಒಂದೊಂದೇ ಚಂಪಾಕಲಿನ ಪಾಕಕ್ಕೆ ಹಾಕೋತಾ ಇದ್ದೀನಿ. ನೋಡ್ಬೋದು ಪಾಕದಲ್ಲಿ ಚಂಪಾಕಲಿ ಹೇಗೆ ಕುದೀತಾ ಇದೆ ಅಂದ್ಬಿಟ್ಟು. ನೀವು ಪಾಕಕ್ಕೆ ಹಾಕಿದ ತಕ್ಷಣ ಅದನ್ನು ಸ್ಪೂನ್ ತೊಗೊಂಡು ತಿರುಗಬೇಡಿ, ಯಾಕಂದರೆ ಅದು ಸ್ಮೂತಾಗಿರೋದ್ರಿಂದ ಬಿಚ್ಕೊಂಡು ಕಲ್ಸ್ಕೊಂಬಿಡುತ್ತೆ. ಸೊ ಒಂದು 5 ನಿಮಿಷ ಆದಮೇಲೆ ಅದನ್ನು ಮರ್ಚಾಕಿ ಒಂದು 15 ಮಿನಿಟ್ಸ್ ಸ್ಲೋ ಫ್ಲೇಮ್ ಮಾಡಿಬಿಟ್ಟು ಅದನ್ನು ಪ್ಲೇಟ್ ಮುಚ್ಚಿಬಿಡಿ. ಚೆನ್ನಾಗಿ ಕುದಿ ಬರೋವರೆಗೂ ತೆಗಿಬೇಡಿ. ನೋಡಿ 15 ಮಿನಿಟ್ಸ್ ಆಗಿದೆ, ನೋಡಿ ಹೇಗೆ ಬಂದಿದೆ. 15 ಮಿನಿಟ್ಸು ಪ್ಲೇಟ್ನ ಕ್ಲೋಸ್ ಮಾಡಬೇಕು. ನೋಡಿ ಮಾಡ್ಕೋಬೇಕಾದ್ರೇ ನಾವು ಚಿಕ್ಕದಾಗಿ ಸಿಲಿಂಡರ್ ಶೇಪಲ್ಲಿ ಮಾಡ್ಕೋಬೇಕು, ಯಾಕಂದರೆ ಪಾಕಕ್ಕೆ ಹಾಕಿದಾಗ ಅದು ಉಬ್ಬುತ್ತೆ. ನೋಡಿ ನೀವೇ ನೋಡ್ಬೋದು ಎಷ್ಟು ದಪ್ಪ ಆಗಿದೆ ಅಂದ್ಬಿಟ್ಟು. 15 ಮಿನಿಟ್ಸ್ ಆಯಿತು. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೋತಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡು ನಾನೊಂದು ಬೌಲ್ಗೆ ಅದನ್ನು ಹಾಕೋತಾ ಇದ್ದೀನಿ. ಈಗ 4 ಅವರ್ಸ್ ಫ್ರಿಜ್ಜಿಗೆ ಇಡಬೇಕು, ಯಾಕಂದರೆ ಅದು ತಕ್ಷಣಕ್ಕೆ ಆಗೋವಂಥ ರೆಸಿಪಿ ಅಲ್ಲ ಇದು. 4 ಅವರ್ಸ್ ನಾನು ಇವಾಗ ಫ್ರಿಜ್ಗೆ ಇಡ್ತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಅದು ಪಾಕನ ಕುಡ್ಕೋಬೇಕು, ಚೆನ್ನಾಗಿ ಪಾಕ ಇಳಿಬೇಕು ಚಂಪಾಕಲಿ ಒಳಗೆ. 4 ಅವರ್ಸ್ ಕಂಪ್ಲೀಟ್ ಆದಮೇಲೆ ನಾನು ಫ್ರಿಜ್ಜಿಂದ ತೆಗಿತಾ ಇದ್ದೀನಿ. ನೋಡಿ ಫುಲ್ ಗಟ್ಟಿಯಾಗಿ ಹೇಗೆ ಬಂದಿದೆ ಅಂತ ನೀವು ನೋಡ್ತಿರ್ಬೋದು. ಅದನ್ನು ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಕೋವನ ರೆಡಿ ಮಾಡ್ಕೊತಿದ್ದೀನಿ, ಯಾಕಂದರೆ ಚಂಪಾಕಲಿ ಒಳಗೆ ಫಿಲ್ ಮಾಡಬೇಕಲ್ಲ ಅದಕ್ಕೆ. ಸೊ ಚಂಪಾಕಲಿನ ಈಗ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು, ಅಂದರೆ ಫುಲ್ ಕಟ್ ಮಾಡ್ಕೋಬಾರ್ದು, ಅರ್ಧಕ್ಕೆ ಆಗೋವಷ್ಟು ಕಟ್ ಮಾಡ್ಕೊಂಡು ಅದಕ್ಕೆ ನಾವು ಕೋವನ ಫಿಲ್ ಮಾಡಬೇಕು. ನೋಡಿ ಫೈನಲಿ ಫಿಲ್ ಆಯಿತು. ನಾನು ಇದಕ್ಕೆ ಚರಿ ಹಾಕೋತಾ ಇದ್ದೀನಿ. ನೋಡಿ ಚರಿ ಹಾಕೊಂಡ್ಮೇಲೆ ಚಂಪಾಕಲಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬೇಕ್ರಿಯಲ್ಲಿ ಸಿಗೋದಕ್ಕಿಂತ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್